ಜಗತ್ತಿನ ಅತಿ ಶ್ರೇಷ್ಠ ಅಮ್ಮ-ಮಗನ ಸಂಬಂಧಕ್ಕೆ ಅನ್ವರ್ಥನಾಮದಂತೆ ಆದರ್ಶವಾದ ಗೌರಿ ಗಣಪ ಎಲ್ಲರಿಗೂ ಯಾಕೆ ಅಷ್ಟು ಆಪ್ತರಾಗಿರಬಹುದು ಎಂದು ಯೋಚಿಸಿದಾಗ ಹೊಳೆದದ್ದಿಷ್ಟ. ತಂದೆಯ ಅಸ್ತಿತ್ವವಿಲ್ಲದೆಯೂ ತನ್ನ ತಪಶಕ್ತಿಯಿಂದ ಜನ್ಮಕೊಟ್ಟ ತಾಯಿಯ ಮೇಲೆ ಅವನಿಗಿರುವ ಶುದ್ಧ ಅಂತಃಕರಣದ ಪ್ರೀತಿ, ಕಾಳಜಿ, ಗೌರವ ಅಪಾರ. ಆ ಮಹಾತಾಯಿ ಗೌರಿಯೂ ಅಷ್ಟೇ. ಸಾಕ್ಷಾತ್ ಪರಶಿವನೇ ಪತಿಯಾಗಿದ್ದರೂ ಮಗನ ಮುಂದೆ ಯಾವ ದೈವತ್ವವೂ ನಡೆಯುವುದಿಲ್ಲ ಶೂನ್ಯದು ತಿರುಗಿಬಿದ್ದಳು. ಮಗನಿಗಾಗಿ ರೋದಿಸಿದಳು, ಪ್ರತಿಭಟಿಸಿದಳು. ಕೊನೆಗೆ ಕೋಪದಿಂದ ರುದ್ರಿಯೇ ಆದಾಗ ಸಾಕ್ಷಾತ್ ಶಿವನು ತಲ್ಲಣಿಸಿದ. ಅವಳ ಮಗನನ್ನು ಬದುಕಿಸುತ್ತೇನೆಂದು ಮಾತು ಕೊಟ್ಟು ಶೂನ್ಯ ತೈಸಿದ. ಕೊನೆಗೂ ತಾಯಿ ಶಾಂತಳಾದದ್ದು ಗಜವದನ ಗಣಪ ಬಂದು ಅವಳನ್ನು ಅಮ್ಮ ಎಂದು ತಬ್ಬಿದಾಗ. ಕೈಲಾಸದ ಅಧಿಪತಿಯಾದ ತನ್ನ ಪತಿಯೇ ಬಂದರೂ ತನ್ನ ಏಕಾಂತಕ್ಕೆ ಭಂಗ ಬರಬಾರದೆಂಬ ಅವಳ ಆಲೋಚನಾ ದೃಷ್ಟಿ ಬಂದವನು ಯಾರಾದರೇನೂ ಜನ್ಮ ಕೊಟ್ಟವಳ ಮಾತೆ ವೇದವಾಕ್ಯವೆಂದು ನಂಬಿ ಅದರಂತೆ ನಡೆದು ಕತ್ತನ್ನೇ ಕತ್ತರಿಸಿಕೊಂಡು ಪ್ರಾಣಿಯ ಶಿರದಿಂದ ಮರುಜನ್ಮ ಪಡೆದ ಮಗನ ಅಕ್ಕರೆ ಎಲ್ಲವೂ ನಮಗೆ ಅಚ್ಚರಿಯೇ. ಇಷ್ಟೆಲ್ಲ ಆದರೂ ಶಿರ ಕಡಿದವನೇ ತಂದೆಯೆಂದು ತಿಳಿದು ಅವನಿಗೂ ತಾಯಿಗೆ ತೋರಿದಷ್ಟೇ ಗೌರವ ತೋರಿ ನನ್ನ ಜಗತ್ತೇ ನೀವು ಎಂದು ಅವರನ್ನೇ 3 ಸುತ್ತು ಸುತ್ತಿ ತಂದೆ ತಾಯಿಗಿಂತ ಬೇರೆ ದೇವರಿಲ್ಲ ಎಂಬ ಪಾಠವನ್ನು ಜಗತ್ತಿಗೆ ಕಲಿಸುವುದರ ಬಂಧ ಮೂಲಕ ಪ್ರಥಮ ಪೂಜಿತನಾದವನು ಗಣಪ. ಎಲ್ಲರಂತಿಲ್ಲದ ಮಗುವನ್ನು ಮುದ್ದು ಮಾಡಿ ಅವನಿಗೆ ಯಾವುದರಲ್ಲೂ ಕೊರತೆಯಾಗಬಾರದೆಂದು ದಿನವೂ ಬಗೆಬಗೆಯ ಭಕ್ಷ್ಯ ಭೋಜ್ಯ ಮಾಡಿ ಉಣಿಸಿ ಗಣಪನನ್ನು ತಿಂಡಿ ಪೋತ, ಕಜ್ಜಾಯಪ್ರಿಯ, ಮೋದಕಪ್ರಿಯನನ್ನಾಗಿ ಮಾಡಿ ಬಿಟ್ಟಿದ್ದಾಳೆಂಬ ಆಪಾದನೆ ತಾಯಿ ಗೌರಿಯ ಮೇಲಿದೆ. ಆದರೆ ಇಲ್ಲಿಯೂ ವಿರೂಪಕ್ಕೂ ಮೀರಿದ ಶಕ್ತಿ ಪ್ರತಿ ಮಗುವಿನಲ್ಲಿಯೂ ಇದೆ. ಅದನ್ನು ತಾಯಿ ಹೃದಯ ಮಾತ್ರ ಗುರುತಿಸಿ ಅಂತಹ ಮಗುವನ್ನು ಬಲಾಢ್ಯನನ್ನಾಗಿ ಮಾಡಬಹುದು ಎಂಬ ಸಂದೇಶ ನೀಡುವ ತಾಯಾಗಿ ಸಿರಿಗೌರಿ ಮಾದರಿಯೆನಿಸುತ್ತಾಳೆ. ಜಗತ್ತಿಗೆ ತಾಯಿಯಾದವಳು ಗೌರಿ ಹಬ್ಬದ ದಿನ ಕೇವಲ ಮನೆಮಗಳಾಗಿ ಭುವಿಗೆ ಬರುವಲ್ಲಿ ತಾಯಿಯ ಜೊತೆಗೆ ಅವಳನ್ನು ಹುಡುಕಿಕೊಂಡು ಬರುವ ಮಗನಂತೆ ಬರುವ ಗಣಪನ ಅಕ್ಕರೆಯಲ್ಲಿ ಇದು ಕೇವಲ ಹಬ್ಬವಾಗಿ ಉಳಿದಿಲ್ಲ, ಇದೊಂದು ಹಬ್ಬದಾಚೆಗಿನ ಬೆಸುಗೆ. ಅಮ್ಮ-ಮಗನ ಕತೆ ಪುರಾಣದ್ದಾದರೂ ಅದರಲ್ಲೊಂದು ಆದರ್ಶ ಅಡಗಿದೆ.